ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ಅಮ್ಮನವರಿಗೆ ತುಂಬಾ ಈಸಿಯಾಗಿ ಕೇವಲ 30 ನಿಮಿಷದಲ್ಲಿ ಸೀರೆಯನ್ನು ಯಾವ ರೀತಿ ಉಡಿಸೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಸೀರೆ ಉಡಿಸ್ಬೇಕಪ್ಪ ಅಂದರೂ ಕೂಡ ತುಂಬ ಈಸಿಯಾಗಿ ಉಡಿಸ್ಬೋದು. ಮೊದಲಿಗೆ ನಾನಿಲ್ಲಿ ಅಮ್ಮನವ್ರಿಗೆ ಸೀರೆಯನ್ನು ತಗೊಂಡಿದ್ದೀನಿ ಹೊಸದು. ಸೊ ಸೀರೆಯನ್ನು ನಾವು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಫ್ರೆಂಡ್ಸ್ ಸರಗನ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಅಂದರೆ ತುಂಬ ನೀಟಾಗಿ ಸೀರೆ ಕೂತ್ಕೊಳ್ಳುತ್ತೆ ಅಮ್ಮನವ್ರಿಗೆ. ಈ ರೀತಿ ನಾನಿಲ್ಲಿ ಪ್ಲೇಟ್ಸನ್ನು ಮಾಡ್ಕೋತಾ ಇದ್ದೀನಿ. ನಂತರ ನೀವು ಗುಂಡು ಪಿನ್ ಆದರೂ ಕೂಡ ಯೂಸ್ ಮಾಡ್ಬೋದು, ಇಲ್ಲಪ್ಪ ಅಂದರೆ ಸೇಫ್ಟಿ ಪಿನ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. 1-2 ಮೊಳದಷ್ಟು ಸೆರಗಿರುತ್ತೆ ನೋಡಿ, ಅಷ್ಟು ನಾವು ಇದನ್ನು ಫೋಲ್ಡಿಂಗನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ ದೇವ್ರಿಗೆ ಉಡಿಸ್ತಾ ಇದ್ದೀನಿ, ಅದ್ರಗೋಸ್ಕರ ಇಲ್ಲಿ ಬ್ಲೌಸನ್ನು ಕಟಿಂಗ್ ಮಾಡಿಲ್ಲ. ಸೊ ನೀವೇನಾದರೂ ನಿಮ್ಮ ಮನೇಲಿ ಕಟಿಂಗ್ ಮಾಡೋ ಪದ್ಧತಿ ಇದ್ದರೆ ನೀವು ಕಟಿಂಗ್ ಮಾಡ್ಬೋದು, ಇಲ್ಲಪ್ಪ ಅಂದರೆ ನೀವು ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ. ಇದನ್ನು ಕೂಡ ನಾವು ಸರಗ್ ಯಾವ ರೀತಿ ಫೋಲ್ಡ್ ಮಾಡಿರ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಫೋಲ್ಡಿಂಗ್ ಮಾಡ್ಕೋಬೇಕು. ಯಾಕಂದರೆ ಬ್ಲೌಸು ಮತ್ತು ಸರಗು ಒಂದೇ ಕಲರ್ ಇರೋ ಕಾರಣಕ್ಕೆ ನಾನಿಲ್ಲಿ ಸೇಮ್ 2 ಕಡೆ ಒಂದೇ ರೀತಿಯ ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ನಾನಿಲ್ಲಿ ಬಟ್ಟೆ ಕ್ಲಿಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾವು ಈ ರೀತಿ 1 ಮೊಳದಷ್ಟು ಬಿಟ್ಬಿಟ್ಟು ನಂತರ ನಾವು ನೀರಿಗೆಯನ್ನು ಮಾಡ್ಕೋಬೇಕು. ನೋಡಿ, ಆದಷ್ಟು ಚಿಕ್ಕದಾಗಿರುವಂಥ ನೀರಿಗೆಯನ್ನು ಮಾಡಿ ತುಂಬಾ ನೀಟಾಗಿ ಅಮ್ಮನವ್ರಿಗೆ ಸೀರೆಯಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ನಾವು 4 ಪ್ಲೇಟ್ಸ್ ಆದ ನಂತರ ಒಂದು ಬಟ್ಟೆ ಕ್ಲಿಪ್ಪನ್ನು ಮತ್ತೆ ಇದಕ್ಕೆ ಸೇರಿಸ್ಕೋಬೇಕು. ಈ ರೀತಿ ಬಟ್ಟೆ ಕ್ಲಿಪ್ಪನ್ನು ಹಾಕೋದ್ರಿಂದ ಸೀರೆಯಲ್ಲಿ ಜರುಗೋದು ಇಲ್ಲ, ಹಾಗೆ ಸೀರೆ ಉಡಿಸೋಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು 4 ಪ್ಲೇಟಿಗೆ 5 ಪ್ಲೇಟ್ಗೆ ಒಂದೊಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ತಾ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಪ್ಲೇಟ್ಸನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗಿಲ್ಲಿ 3 ಬಟ್ಟೆ ಕ್ಲಿಪ್ಪನ್ನು ಸೇರಿಸಿದ್ದೀನಿ. ಈ ಕಡೆ ಸರಗು, ಈ ಕಡೆ ಬ್ಲೌಸನ್ನು ಕೂಡ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಪೀಠವನ್ನು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಮೊದಲೇ ಪೀಠವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ನಂತರ ಸಾಡಿಯನ್ನು ಫೋಲ್ಡಿಂಗ್ ಮಾಡಿಕೊಂಡೆ. ಈ ರೀತಿ ಒಂದು ದಾರವನ್ನು ತಗೊಂಡು ನಮ್ಗೆ ಎಷ್ಟು ಉದ್ದ ಬೇಕಲ್ಲ ಅಷ್ಟು ಉದ್ದ ಬಿಟ್ಬಿಟ್ಟು ನಂತರ ನಾವು ಸೀರೆಗೆ ದಾರವನ್ನು ಈ ರೀತಿ ಹಾಕಿ ಫೋಲ್ಡಿಂಗ್ ಮಾಡಿಕೊಂಡು ನಾವು ಕೊಡ ಇಟ್ಟಿರ್ತೀವಲ್ಲ ಆ ಕೊಡಕ್ಕೆ ಕಟ್ಟಬೇಕು. ಆದಷ್ಟು ಫಿಟ್ಟಾಗಿ ನೀಟಾಗಿ ಕಟ್ಕೊಳ್ಳಿ. ಯಾಕಂದರೆ ಒಂದ್ಸತಿ ನಾವು ಸೀರೆಯನ್ನು ಉಡಿಸಿದ್ರೆ ಸೊ ಪೂಜೆ ಮುಗಿದು ನಂತರ ನಾವು ವಿಸರ್ಜನೆ ಮಾಡುವವರೆಗೂ ಇದು ಕುತ್ಕೋಬೇಕು. ಅದ್ರಗೋಸ್ಕರ ಬೇಕಂದರೆ ಇನ್ನೊಬ್ಬರ ಹೆಲ್ಪನ್ನು ತೊಗೊಂಡ್ಬಿಟ್ಟು ನೀವು ಸೀರೆಗೆ ಚೆನ್ನಾಗಿ ಫಿಟ್ಟಾಗಿ ದಾರವನ್ನು ಕಟ್ಕೊಳ್ಳಿ ಫ್ರೆಂಡ್ಸ್. ನೀರಿಗೆ ಸ್ವಲ್ಪ ಹಿಂದೆ ಮುಂದೆ ಆದರೂ ಪರವಾಗಿಲ್ಲ, ಸೊ ನೀವು ನೀಟಾಗಿ ದಾರವನ್ನು ಕಟ್ಕೊಳ್ಳಿ ಫ್ರೆಂಡ್ಸ್. ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ನಾವು ಈಗ ನೀರಿಗೆಯನ್ನು ಸರಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಬಲಗಡೆ ಮೊದಲಿಗೆ ಸರಗನ್ನು ಹಾಕ್ತಾ ಇದ್ದೀನಿ. ನಂತರ ನಾವು ಬ್ಲೌಸ್ ಪೀಸ್ ಕೂಡ ಫೋಲ್ಡ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ಕೂಡ ನಾವು ಎಡಗಡೆ ಹಾಕಬೇಕು. ಸೊ ಸರಗು ಇಲ್ಲಿ ಜರುಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕೊಳ್ಳಿ. ಸೊ ಇದ್ರ ರೀತಿ ಹಾಕೋದ್ರಿಂದ ತುಂಬಾ ಅಂದರೆ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ, ಹಾಗೆ ಸ್ವಲ್ಪನೂ ಜರುಗೋದು ಇಲ್ಲ. ಅದ್ರ ಮೇಲ್ಗಡೆ ಫ್ಲವರ್ ಹಾಕಿದರೆ ಸಾಕು ಫ್ರೆಂಡ್ಸ್, ಕಾಣೋದು ಇಲ್ಲ ಇದು. ಸೊ ನಂತರ ನಾನಿಲ್ಲಿ ಸೈಡ್ಗೆ ಒಂದು ಸೇಫ್ಟಿ ಪಿನ್ನನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿ ನಂತರ ನೀವು ಮತ್ತೆ ನೀರಿಗೆನ ಚೆನ್ನಾಗಿ ನೀಟಾಗಿ ಮಾಡಿಕೊಂಡು ನಿಮ್ಮ ಕಡೆ ಇರುವಂಥ ಜ್ಯುವೆಲ್ರೀಸನ್ನು ನೀವು ಹಾಕ್ಬೋದು. ನಾನು ವಿಡಿಯೋ ಮಾಡ್ತಾ ಸೀರೆ ಉಡಿಸೋದ್ರಲ್ಲೇ ಟೈಮ್ ಕೂಡ ಆಯಿತು. ನಂತರ ನಾನಿಲ್ಲಿ ಪೂಜೆಗೆಲ್ಲ ಸಿದ್ಧತೆಯನ್ನು ಮಾಡಿಬಿಟ್ಟು ಕೊನೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ನಾವು ಮಾಡಿರುವಂಥ ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ ಆದರೆ, ಏನೋ ಕಡಿಮೆ ಇದ್ದರೆ ಸೊ ಪ್ಲೀಸ್ ಕಮೆಂಟನ್ನು ಹಾಕಿ. ಯಾಕಂದರೆ ನಾನು ಮುಂದಿನ ವರ್ಷ ಇನ್ನೂ ತುಂಬ ಚೆನ್ನಾಗಿ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ನೀವು ಕಮೆಂಟ್ ಹಾಕೋದ್ರಿಂದ. ಸೊ ನಾನು ಏನಾದರೂ ಇದರಲ್ಲಿ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಇಲ್ಲಿ ಪ್ರತಿಯೊಂದು ಕೂಡ ಮನೆಯಲ್ಲೇ ಡೆಕೋರೇಷನ್ ಕೂಡ ಮಾಡಿದ್ವಿ ಸಿಂಪಲಾಗಿ. ಸೊ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಮ್ಮದು ತುಂಬಾ ಸಿಂಪಲಾಗಿ ಬೆಸ್ಟಾಗಿ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.